ಸುಪರ್ಣ, ಹೆಂಗಿದ್ದೀರಿ? ಯಜಮಾನ್ರು ಹೆಂಗವ್ರೆ? ನಾವ್ ಚೆನ್ನಾಗಿದ್ದೀವಿ, ಯಜಮಾನ್ರು ಚೆನ್ನಾಗಿದ್ದಾರೆ, ಅಮ್ಮ ಅಜ್ಜಿ ಎಲ್ರು ಚೆನ್ನಾಗಿದ್ದಾರೆ. ಅಮ್ಮ, ಅಯ್ಯೋ, ಈ ಪದನ ನಿಮ್ ಬಾಯಿಂದ ಕೇಳೋಕೆ ಏಟ್ ಸಂತೋಷ ಆಗತ್ತೆ. ನನ್ಗೆ ವಿಷಯ ಗೊತ್ತಾಯ್ತು. ನಂದಿನಿ ಅಮ್ಮವರು ನಿಮ್ ಬದುಕಿಗೆ ಮತ್ತೆ ಬಂದವ್ರಂತೆ. ನಿಮ್ಗೆ ಏಟ್ ಸಂತೋಷ ಆಗಿರ್ಬೇಕಲ್ಲ? ಕೇಳ್ತಿಯಲ್ಲ ಸಾವಿತ್ರಿ, ಇಷ್ಟು ವರ್ಷಗಳಿಂದ ಅನುಭವಿಸಿರೋ ನೋವುಗಳನ್ನ, ಕಷ್ಟಗಳನ್ನ, ದುಃಖಗಳನ್ನ ಮರ್ಸಿರೋಂಥ ಸಂತೋಷ ಅದು. ತಾಯಿ ಮಗಳು ಸಂಬಂಧ ಅಂದ್ರೇನೆ ಅದಲ್ವಾ? ಸ್ವಲ್ಪ ದಿನಗಳಲ್ಲಿ ನಿನಗೂ ಗೊತ್ತಾಗುತ್ತೆ ಬಿಡು. ಹೌದು, ನೀನ್ ಹೇಗಿದ್ಯಾ? ನನ್ಗೇನಾಗೈತೆ, ನಾನ್ ಸಂತಕ್ಕೆ ಇವ್ನಿ. ಚೆನ್ನಾಗಿದ್ದೀನಿ ಅಂತ ನಿನ್ ಬಾಯಿ ಹೇಳ್ತಾ ಇದೆ, ಆದ್ರೆ ನಿನ್ ಕಣ್ಗಳೇ ಹೇಳ್ತಾ ಇದೆ ನೀನ್ ಎಷ್ಟು ಚೆನ್ನಾಗಿದ್ಯಾ ಅಂತ. ಸಾವಿತ್ರಿ, ಆ ಮದನ್ ನಿನ್ನ ಹೇಗ್ ನೋಡ್ಕೋತಾ ಇದ್ದಾನೆ? ನಾವ್ ಯಾರು ಮನೇಲಿಲ್ಲ ಅಂತ ನಿನ್ಗೇನಾದ್ರೂ ಕಾಟ ಕೊಡ್ತಾ ಇದ್ದಾನ? ಆ ವಿಜಯಾಂಬಿಕಾ ಏನಾದ್ರೂ ತೊಂದರೆ ಕೊಡ್ತಾ ಇದ್ದಾಳ ನಿನ್ಗೆ? ಹಂಗೆಲ್ಲ ಏನು ಇಲ್ಲ ಶ್ರಾವಣಿ. ನೀವಿಬ್ರು ಈ ಮನೇಲಿ ಇಲ್ಲ ಅಂದ್ರು ಅವ್ರಿಗೆ ನಿಮ್ ಬಗ್ಗೆ ಸ್ಯಾನೆ ಇನ್ನೂ ಭಯ ಐತೆ. ತೋರಿಸ್ಕೊಳ್ದೆ ಇದ್ರು ನಿಮ್ ಬಗ್ಗೆ ಮಾತ್ ಬಂದಾಗೆಲ್ಲ ಶೆಕೆ ಆಗದೆ ಇದ್ರು ಬೆವರಕ್ ಶುರು ಮಾಡ್ತಾರೆ, ಚಳಿ ಆಗದೆ ಇದ್ರು ನಡಕ್ತಾರೆ. ಅಂತ ಟ್ರೀಟ್ಮೆಂಟ್ ಕೊಟ್ಟಿದೀವಲ್ಲ ಮೇಡಮ್ ಅವನಿಗೆ, ಅದನ್ನ ಅವ್ನ ಜೀವನ ಪೂರ್ತಿ ಮರೆಯಲ್ಲ. ಆದ್ರೂ ಅವ್ನ್ ನಿನ್ ಗಂಡ, ಈ ಮಗುಗಪ್ಪ. ಇಂಥ ಟೈಮಲ್ಲಿ ಅವ್ನ ನಿನ್ನ ಚೆನ್ನಾಗಿ ನೋಡ್ಕೋಬೇಕಾಗಿತ್ತು. ಅವರಿಂದ ನನ್ಗೇನು ತೊಂದರೆ ಆಗ್ತಿಲ್ಲ ಶ್ರಾವಣಿ. ಹಂಗೆ ಅವರಿಂದ ನಂಗೆ ಯಾವ ಪಿರುತಿನೂ ಸಿಗ್ತಾ ಇಲ್ಲ. ಅಂತವ್ರಿಂದ ನನಗ್ ಪಿರುತಿ ಪಡ್ಕೊಳ್ಳೋ ಅಗತ್ಯನೂ ಇಲ್ಲ. ಯಜಮಾನ್ರು ಮನೆಯಿಂದ ಓಡ್ಬೇಕಾದ್ರೆ ಒಂದ್ ಮಾತು ಹೇಳಿದ್ರು. ಆ ಮಾತಿಗೋಸ್ಕರ ನಾನಿನ್ನೂ ಇಲ್ಲೇ ಉಳ್ಕೊಂಡಿವ್ನಿ. ನನ್ ಮಗುಗೆ ಅಪ್ಪ ಬೇಕು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನಾನಿನ್ನೂ ಈ ಮನೇಲಿ ಉಳ್ಕೊಂಡಿವ್ನಿ. ಅದ್ ಬಿಟ್ರೆ ನನ್ಗಿನ್ ಯಾವ ಕಾರಣನೂ ಇಲ್ಲ ಶ್ರಾವಣಿ. ಬೇಜಾರಾಗ್ಬೇಡ ಸಾವಿತ್ರಿ, ನಿನ್ ಜೀವನನೂ ಚೆನ್ನಾಗಾಗುತ್ತೆ. ಸಾರಿ, ನೀನು ತುಂಬು ಗರ್ಭಿಣಿ, ನಿನ್ನ ಈ ತರ ಬೀದಿಲಿ ನಿಂತ್ಕೊಂಡು ಮಾತಾಡ್ಸ್ತಾ ಇರೋದೇ ತಪ್ಪು. ಆದ್ರೆ ಏನ್ ಮಾಡೋದು, ಪರಿಸ್ಥಿತಿ ಆಗಿದೆ. ನೀ ಏನು ಯೋಚನೆ ಮಾಡ್ಬೇಡ ಸಾವಿತ್ರಿ, ಎಲ್ಲ ಒಳ್ಳೇದೇ ಆಗುತ್ತೆ.